ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪೂರ್ವಾಂಕ್ ಬರೀದಿ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ 27. ಏನಿವತ್ತು ಸ್ಪೆಷಲ್? ನನ್ನ ಹತ್ರ ಮುನಿಸ್ಕೊಂಡು ಪಾಯಸ ಮಾಡಿದ್ದೀಯಲ್ಲ, ನನಗೆ ಸೆಂಡ್ ಆಫ್ ಪಾರ್ಟಿನಾ? ಇಲ್ಲ, ವೆಲ್ಕಮ್ ಪಾರ್ಟಿ. ಅವನತ್ತ ಮುದ್ದಾಗಿ ನೋಡಿ ನಕ್ಕಳು ರೀದಿ. ಈಗ ನನಗೆ ಅಡ್ವಾನ್ಸ್ ಕೊಟ್ಟರೆ ನಾನು ಹೊರಟು ಬಿಡ್ತೀನಿ. ಅವನ 2 ಕೆನ್ನೆಗಳಿಗೂ ಒಂದೊಂದು ಸಿಹಿ ಮುತ್ತನ್ನು ಕೊಟ್ಟಳು ರೀದಿ. ರಿದಿಯ ಕಣ್ಣಲ್ಲಿ ಮತ್ತೆ ನೀರು ಉಕ್ಕಿತು. ನೀರು ತುಂಬಿದ ಕಣ್ಣುಗಳಿಂದ ಅವನನ್ನೇ ನೋಡುತ್ತಿದ್ದಳು. ಪೂರ್ವಾಂಕ್ ಕೂಡ ಕ್ಷಣಕಾಲ ಅವಳನ್ನು ದಿಟ್ಟಿಸಿ ನೋಡಿ ಅಲ್ಲಿಂದ ಹೊರಟ. ಅವನು ನಿಜವಾಗಿಯೂ ತನ್ನನ್ನು ಬಿಟ್ಟು ಹೋಗುತ್ತಾನೆ ಎಂದು ಅರಿವಾದಾಗ ಅವಳು ಜಾಗೃತಳಾಗಿದ್ದಳು. ಅವನು ಅವಳಿಗೆ ಬೆನ್ನು ಹಾಕಿ ಬಾಗಿಲಿನತ್ತ ನಡೆದು ಹೋಗುತ್ತಿದ್ದ. ಇನ್ನೊಂದು ಹೆಜ್ಜೆ ಇಟ್ಟರೆ ಅವನು ಮನೆಯಿಂದ ಹೊರಗೆ ಹೊರಟು ಹೋಗುತ್ತಾನೆ. ಮಾತ್ರವಲ್ಲ, ತನ್ನ ಜೀವನದಿಂದಲೂ ಅವನು ಶಾಶ್ವತವಾಗಿ ತನ್ನನ್ನು ಬಿಟ್ಟು ಹೋದರೆ ತನ್ನ ಹೃದಯ ಬರಿದಾಗಿ ಬಿಡುತ್ತದೆ. ಅವಳಿಗೆ ಕೆಲವು ಕಾರಣಗಳಿಗೆ ಅವನ ಮೇಲೆ ಸಿಟ್ಟಿತ್ತು. ಅದನ್ನೆಲ್ಲ ಅವನ ಮುಂದೆ ಹೇಳಿಕೊಂಡಾಗಿದೆ. ಅವನಾಗಿ ಅವಳನ್ನು ಒಲಿಸಿಕೊಂಡು ಬರುವನೆಂದುಕೊಂಡಿದ್ದಳು ರಿದಿ. ಆದರೆ ಅವನು ಮಾಡುತ್ತಿರುವುದು ತನ್ನ ಬಾಳಿನಿಂದ ಶಾಶ್ವತವಾಗಿ ಹೊರಹೋಗಲು ಹೊರಟಿದ್ದಾನೆ. ಅವನೊಮ್ಮೆ ತನ್ನ ಕಣ್ಣುಗಳ ಆಳಕ್ಕೆ ಇಳಿದು ನೋಡಿದ್ದರೆ ಅದರಲ್ಲಿರುವ ಆರಾಧನಾ ಭಾವ ಅವನಿಗೆ ಗೊತ್ತಾಗುತ್ತಿತ್ತು. ಆದರೆ ಅವನು ಹಾಗೆ ಮಾಡಲೇ ಇಲ್ಲ. ಬರೀ ತನ್ನ ಮಾತುಗಳನ್ನು ಕೇಳಿ ಹೊರಟು ಹೋಗುತ್ತಿದ್ದಾನಲ್ಲ. ಪುರು ಎಂದು ಕೂಗುತ್ತಾ ಅವನ ಹಿಂದೆ ಓಡಿ ಬಂದಿದ್ದಳು ರಿದಿ. ಅವಳ ಕರೆ ಕೇಳುತ್ತಲೇ ಅವನು ಹಿಂದಿರುಗಿ ನೋಡಿದ್ದ. ಅವಳ ಅರಳು ಕಣ್ಣುಗಳು ತುಂಬಿ ಹರಿಯುತ್ತಿದ್ದವು. ಓಡಿ ಬಂದಿದ್ದ ರಿದಿ ಅವನ ಕತ್ತಿನ ಸುತ್ತ ತನ್ನ ಕೈಗಳನ್ನು ಹಾಕಿ ಅವನನ್ನು ತನ್ನತ್ತ ಬಗ್ಗಿಸಿಕೊಂಡು ಅವನ ಮುಖದ ಮೇಲೆ ತನ್ನ ಮುಖವಿಟ್ಟು ಅತ್ಯಂತ ಸಮೀಪವಿರುವ ಅವನ ಕಣ್ಣುಗಳನ್ನೇ ತನ್ನ ನೀರ್ದುಂಬಿದ ಕಣ್ಣುಗಳಿಂದ ನೋಡಿದಳು. ಮತ್ತೆ ಅವನೆದೆಗೆ ಒರಗಿಕೊಂಡಳು. ನೀನು ಕಣ್ಣೀರು ಹಾಕೋದು ನಾನು ನೋಡ್ಲಾರೆ. ನೀನು ತುಂಬ ಬ್ರೇವ್ ಗರ್ಲ್ ಅಂತ ಅಂದ್ಕೊಂಡಿದ್ದೆ. ಆ ಕಾರಣಕ್ಕೆ ನೀನು ನನಗೆ ತುಂಬ ಇಷ್ಟ ಆಗಿರೋದು. ಪೂರ್ವಾಂಕ್ ಈಗ ಅವಳ ಕಣ್ಣೀರನ್ನು ಮತ್ತೆ ಒರೆಸಿದ. ನೀನು ನನ್ನ ಸರಿಯಾಗಿ ಅರ್ಥನೇ ಮಾಡ್ಕೊಳ್ಳಿಲ್ಲ. ಮತ್ತೆ ಆಗ ಹೇಳ್ದೆ, ನಿಂಗೆ ಗೊತ್ತಾಗದೇ ಇರೋದನ್ನೆಲ್ಲ ಕೇಳು, ನಾನು ನಿಂಗೆ ಹೇಳಿಕೊಡ್ತೀನಿ ಅಂತ. ಈಗ ಹೇಳ್ತೀಯ ನಾನು ನಿನ್ನ ಬಿಟ್ಟು ಹೋಗ್ತೀನಿ ಅಂತ. ನೀನು ನನ್ನ ಬಿಟ್ಟು ಹೋದರೆ ನಾನು ಯಾರನ್ನ ಕೇಳಲಿ? ನಾನು ನಿನ್ನತ್ರ ಹೇಳಿಸಿಕೊಳ್ಳೋದು ತುಂಬ ಇದೆ. ನಿಜ ಹೇಳು ಪೂರ್ವಾಂಕ್. ಹಾಗಾದರೆ ನಿಂಗೆ ನಾನು ನಿಜವಾಗ್ಲೂ ಬೇಡ್ವಾ? ಪರ್ಮನೆಂಟಾಗಿ ನನ್ನ ಬಿಟ್ಟು ಹೋಗ್ತಾ ಇದ್ದೀಯಾ? ನೋವಿತ್ತು ಅವಳ ಧ್ವನಿಯಲ್ಲಿ. ನಿಂಗೆ ನಾನು ಬೇಡ ಅಂತ ನೀನು ಹೇಳಿದ ಮೇಲೆ ಮತ್ತಿನ್ನೇನು ಮಾಡಲಿ? ಅವನು ಮೃದುವಾಗಿ ಅವಳ ಬೆನ್ನು ನೇವರಿಸುತ್ತಾ ಉತ್ತರಿಸಿದ. ಇಷ್ಟೇನಾ ನೀನು ನನ್ನ ಅರ್ಥ ಮಾಡ್ಕೊಂಡಿರೋದು? ನೀನಿವತ್ತು ನನ್ನ ಬಿಟ್ಟು ಹೋದರೆ ನಾನು ಎದೆ ಒಡೆದು ಸತ್ತೋಗ್ತೀನಿ ಅಷ್ಟೇ, ಉತ್ತರಿಸಿದಳು ರೀದಿ. ನಿನ್ನ ಸಾಯೋಕೆ ಬಿಡೋರ್ಯಾರು? ಅವನು ಅವಳ ಅದರುತ್ತಿದ್ದ ತುಟಿಗೆ ತನ್ನ ತುಟಿ ಸೇರಿಸಿದ. ರಿದಿ ಅವನ ಅಪ್ಪುಗೆಯಲ್ಲಿ ಕರಗಿ ಹೋದಳು. ಎಷ್ಟೋ ಹೊತ್ತಿನ ಬಳಿಕ ಪೂರ್ವಾಂಕ್ ಅವಳ ಬಳಿ ಕೇಳಿದ, ಆರ್ ಯು ಕನ್ವಿನ್ಸ್ಡ್? ರಿದಿ ಕಣ್ಣೊರೆಸಿಕೊಂಡು ನಕ್ಕು ಹೇಳಿದಳು, ಇಲ್ಲ. ಹಾಗಾದರೆ ನಾನು ಜೀವನ ಪೂರ್ತಿ ನಿನ್ನ ಕನ್ವಿನ್ಸ್ ಮಾಡ್ತಾನೆ ಇರಬೇಕಾಗುತ್ತೇನೋ? ತಲೆ ಕೆರೆದುಕೊಂಡವನು ಬಳಿಕ ಏನೋ ಹೊಡೆದವನಂತೆ ಮತ್ತೆ ಅವಳನ್ನು ಬಿಗಿಯಾಗಿ ಅಪ್ಪಿಕೊಂಡು ಹೇಳಿದ, ನೀನು ಕನ್ವಿನ್ಸ್ ಆಯಿತು ಅಂತ ಹೇಳುವ ತನಕನೂ ನಿನ್ನ ನಾನು ಬಿಡಲ್ಲ. ಹೀಗೆ ಬಂಧಿಸಿ ಇಟ್ಕೋತೀನಿ. ಎಷ್ಟೋ ಹೊತ್ತಿನ ಬಳಿಕ ರಿದಿ ಹೇಳಿದಳು, ಆಯಿತು, ನಾನೇ ಸೋಲು ಒಪ್ಕೋತೀನಿ. ನನಗೆ ತುಂಬ ಹಸಿವಾಗ್ತಾ ಇದೆ. ನಿಂಗೆ ನಾನು ಮಾಡಿರುವ ಅಡುಗೆ ತಿನ್ನೋ ಧೈರ್ಯ ಇದ್ದರೆ ಬಂದು ನನ್ನ ಜೊತೆ ಊಟ ಮಾಡು. ಇಲ್ಲಾಂದರೆ ಹೋಟೆಲ್ಗೆ ಹೋಗು. ನನ್ನಿಂದ ಏನೂ ಅಡ್ಡಿ ಇಲ್ಲ. ಅವನಾಗ ಅವಳು ಮಾಡಿದ ಅಡುಗೆ ಬಗ್ಗೆ ಆಡಿಕೊಂಡು ನಕ್ಕಿದ್ದನಲ್ಲ, ಆ ಮುನಿಸು ಇನ್ನೂ ಇತ್ತು ಅವಳಿಗೆ. ಪಾಪ, ನೀನು ಕಷ್ಟಪಟ್ಟು ಮಾಡಿರುವ ಅಡುಗೆ ವೇಸ್ಟ್ ಮಾಡೋದ್ಯಾಕೆ? ಹಾಗೇನಾದರೂ ಹೊಟ್ಟೆ ಅಪ್ಸೆಟ್ ಆದರೆ ಔಷಧಿ ತಗೊಂಡ್ರೆ ಆಯಿತು. ಆ ಧೈರ್ಯದ ಮೇಲೆ ಊಟ ಮಾಡೋಕೆ ರೆಡಿ ಇದ್ದೀನಿ. ಇಬ್ರು ಒಟ್ಟಿಗೆ ಊಟ ಮಾಡೋಣ ಬಾ. ಮತ್ತೆ ಬೇಕೆಂದೇ ಅವಳ ಕಾಲೆಳೆದಿದ್ದ ಪೂರ್ವಾಂಕ್. ಹಾಗಾದರೆ ನಿಂಗೆ ಬಡಿಸೋದೇ ಇಲ್ಲ, ಹೋಟೆಲ್ಗೆ ಹೋಗಿ ತಿನ್ಕೊಂಡು ಬಾ ಎಂದು ಅವನಿಂದ ದೂರ ಸರಿದು ಹೊರಡಲು ಅನುವಾದಾಗ ಅವನು ಮತ್ತೆ ಅವಳನ್ನು ತನ್ನ ಬಳಿಗೆ ಎಳೆದುಕೊಂಡು ಹೇಳಿದ, ಹೊಟ್ಟೆ ತಾಳ ಹಾಕ್ತಾ ಇದೆ. ಈಗ ನೀನು ನನಗೆ ಊಟ ಕೊಡದೇ ಇದ್ದರೆ ನಿನ್ನನ್ನೇ ತಿಂದ್ಬಿಡ್ತೀನಿ ಅಷ್ಟೇ. ಎಲ್ಲಿಂದ ತಿನ್ನೋಕೆ ಶುರು ಮಾಡಲಿ ಅಂತ ನೋಡ್ತಾ ಇದ್ದೀನಿ ಎಂದು ಅವಳ ತುಂಬು ಕೆನ್ನೆಯನ್ನೇ ನೋಡುತ್ತಾ ಹೇಳಿದ ಪೂರ್ವಾಂಕ್. 5-6 ತರಕಾರಿ ಹಾಕಿ ಕೂಟು, ಹಪ್ಪಳ, ಸಂಡಿಗೆ ಕರಿದು ಶಾವಿಗೆ ಪಾಯಸ ಮಾಡಿ ಬಡಿಸಿದ್ದಳು ರಿದಿ. ಏನಿವತ್ತು ಸ್ಪೆಷಲ್? ನನ್ನ ಹತ್ರ ಮುನಿಸಿಕೊಂಡಿದ್ರು ಪಾಯಸ ಮಾಡಿದ್ದೀಯಲ್ಲ. ನನಗೆ ಸೆಂಡ್ ಆಫ್ ಪಾರ್ಟಿನಾ? ಇಲ್ಲ, ವೆಲ್ಕಮ್ ಪಾರ್ಟಿ. ಅವನತ್ತ ಮುದ್ದಾಗಿ ನೋಡಿ ನಕ್ಕಳು ರಿದಿ. ಅವನು ಅವಳ ನಗುವನ್ನು ತನ್ನ ಕಣ್ಣಿನ ಕ್ಯಾಮರಾದಲ್ಲಿ ಸೆರೆ ಹಿಡಿದ. ಇಬ್ಬರು ಒಟ್ಟಿಗೆ ಕುಳಿತು ಮಾತಾಡುತ್ತಾ ಊಟ ಮಾಡುತ್ತಿದ್ದರು. ಪೂರ್ವಾಂಕ್ಗೆ ಅವಳು ಮಾಡಿದ ಅಡುಗೆ ಇಷ್ಟವಾಗಿತ್ತು. ಅವಳನ್ನು ಹೊಗಳುತ್ತಾ ಹೇಳಿದ, ಮೇಮ್ ಸಾಹೇಬ್, ನೀವು ಮಾಡಿರೋ ವೆಲ್ಕಮ್ ಪಾರ್ಟಿ ತುಂಬ ಚೆನ್ನಾಗಿದೆ. ಅಡುಗೆ ತುಂಬ ರುಚಿಯಾಗಿದೆ. ಸದ್ಯ ನಿಮ್ಮಮ್ಮ ಇಲ್ಲದೇ ಇದ್ದರೂ ಹೋಟೆಲ್ಗೆ ಹೋಗೋ ತಾಪತ್ರಯ ಇಲ್ಲ. ಊಟ ಮಾಡಿ ಇಷ್ಟು ಹೊತ್ತಾದರೂ ನನಗೇನೂ ಆಗಿಲ್ಲ. ಧೈರ್ಯವಾಗಿ ತಿನ್ನಬಹುದು. ಸದ್ಯ ಈಗಲಾದರೂ ಒಪ್ಕೊಂಡಿಯಲ್ಲ ನನಗೆ ಅಡುಗೆ ಚೆನ್ನಾಗಿ ಮಾಡೋಕೆ ಬರುತ್ತೆ ಅಂತ.
ಹೌದು, ನೀನು ನನ್ನ ಹತ್ರ ಪಾಠ ಹೇಳಿಸ್ಕೊಂಡ್ರೆ ನನಗೆ ಎಷ್ಟು ಫೀಸ್ ಕೊಡ್ತೀಯಾ? ಅವಳನ್ನು ಕೇಳಿದ ಪೂರ್ವಾಂಕ್. ನಿಂಗೆ ನಿನ್ನ ಫೀಸ್ ಬೇಗನೆ ನೆನಪಾಗುತ್ತೆ. ನಿಂಗೆ ಯಾವಾಗಲೂ ಬರಬೇಕಾದ್ದು ನೆನಪಾಗುತ್ತೆ, ಕೊಡಬೇಕಾದ್ದು ನೆನಪೇ ಆಗಲ್ಲ. ನಾನಿವತ್ತು ಅಡುಗೆ ಮಾಡಿಕೊಟ್ಟಿದ್ದೀನಲ್ಲ, ಅದಕ್ಕೆ ನನಗೆ ಫೀಸ್ ಕೊಡಲ್ವಾ? ಅವನನ್ನು ಕೇಳಿದಳು. ಅದಕ್ಕೆ ಯಾಕೆ ಅಷ್ಟೊಂದು ಯೋಚನೆ ಮಾಡ್ತೀಯಾ? ನಿಂಗೆ ಫೀಸ್ ತಾನೆ, ಖಂಡಿತ ಕೊಡ್ತೀನಿ. ಅವನು ಭರವಸೆಯನ್ನಿತ್ತ. ನಿಜ ಹೇಳಬೇಕು ಅಂದರೆ ನಿನ್ನಿಂದಾಗಿ ನನಗೆ ಪಾಠ ಸರಿಯಾಗಿ ಕೇಳಿಸಿಕೊಳ್ಳೋಕೆ ಆಗದೇ ಇದ್ದಿದ್ದು. ನೀನು ಫ್ರೀಯಾಗಿ ಹೇಳ್ಕೊಡಬೇಕು. ಆದರೂ ನೀನು ಬಾಯ್ಬಿಟ್ಟು ಕೇಳ್ತಿದ್ದೀಯಾ ಅಂದಮೇಲೆ ಕೊಡದೇ ಇದ್ದರೆ ನನಗೆ ಮರ್ಯಾದೆಯೇ ಇಲ್ಲ. ನಾನು ನಿನ್ನ ಫೀಸ್ ಕೊಡ್ತೀನಿ. ಮೊದಲೇ ಹೇಳು ನಿಂಗೆ ಎಷ್ಟು ಕೊಡಬೇಕು ಅಂತ. ಪಪ್ಪನ ಹತ್ತಿರ ಮಾತಾಡಿ ಅವರ ಹತ್ರ ಇಸ್ಕೊಂಡು ತಿಂಗಳ ಕೊನೆಯಲ್ಲಿ ಕೊಡ್ತೀನಿ. ಅವನು ಎಷ್ಟು ಕೊಡಬೇಕೆಂದು ಹೇಳಲಿಲ್ಲ. ನಾನು ಪಾಠ ಹೇಳಿಸಿಕೊಳ್ಳುವ ಮೊದಲೇ ಫೀಸ್ ಎಷ್ಟು ಅಂತ ಡಿಸೈಡ್ ಮಾಡಿ ಹೇಳು. ಆಮೇಲೆ ನಾವಿಬ್ಬರು ಆ ಕಾರಣಕ್ಕಾಗಿ ಕಿತ್ತಾಡಿಕೊಳ್ಳುವ ಹಾಗೆ ಆಗೋದು ಬೇಡ. ಮುಂದಾಲೋಚನೆಯಿಂದ ಹೇಳಿದಳು ರಿಧಿ. ನಾನು ಈಗಲೇ ಹೇಳಲ್ಲ. ಯಾಕೆಂದರೆ ನನಗೆ ನಿನ್ನ ಹತ್ರ ಕಿತ್ತಾಡೋದು ಆಮೇಲೆ ರಾಜಿಯಾಗೋದು ಎರಡೂ ನನಗೆ ತುಂಬ ಇಷ್ಟ. ಅವಳತ್ತ ಮೋಹಕವಾಗಿ ನೋಡಿ ನಗುತ್ತಾ ಹೇಳಿದ ಪೂರ್ವಾಂಕ್. ಆದರೆ ನನಗೆ ಅದು ಎರಡೂ ಇಷ್ಟ ಇಲ್ವಲ್ಲ. ಅದಕ್ಕೆ ಏನು ಮಾಡಲಿ? ನೀನು ನನಗೆ ನಿನ್ನ ಪ್ರೀತಿ ಕೊಡು, ಬೇರೇನೂ ಬೇಡ, ಅಷ್ಟೇ ಸಾಕು. ಅದೇ ನನಗೆ ಫೀಸು. ಈಗ ಹೀಗೆ ಹೇಳ್ತೀಯಾ? ಆಮೇಲೆ ನಕ್ರ ಮಾಡಲ್ಲ ತಾನೆ? ಅವನತ್ತ ಅನುಮಾನದ ದೃಷ್ಟಿಯಲ್ಲಿ ನೋಡುತ್ತಾ ಕೇಳಿದಳು ರಿಧಿ. ಇಲ್ಲಪ್ಪ, ನಿನ್ನ ಹತ್ರ ನಕ್ರ ಮಾಡಿ ಬದುಕಲುಂಟೆ? ನಾನು ಹಾಗೇನಾದರೂ ಮಾಡಿದರೆ ನಿನ್ನ ಕಾಲಲ್ಲಿರೋದು ಕೈಗೆ ಬರುತ್ತೆ ಅಲ್ವಾ? ಹಿಂದಿನ ಘಟನೆಗಳು ನೆನಪಾಗಿ ಅವಳ ಮುಖದಲ್ಲಿ ಕೆಂದಾವರೆ ಅರಳಿತು. ಈಗ ನನಗೆ ಅಡ್ವಾನ್ಸ್ ಕೊಟ್ಟರೆ ನಾನು ಹೊರಟು ಬಿಡ್ತೀನಿ. ಅವಳ ಬಳಿ ಹೇಳಿದ ಪೂರ್ವಾಂಕ್. ಅಡ್ವಾನ್ಸ್ ಬೇರೆ ಕೊಡಬೇಕಾ ನಿಂಗೆ? ನೋಡು, ಈಗಲೇ ನೀನು ಶುರು ಹಚ್ಕೊಂಡು ಬಿಟ್ಟಿದ್ದೀಯಾ. ತಿಂಗಳ ಕೊನೆಯಲ್ಲಿ ಕೊಡ್ತೀನಿ ಅಂತ ಹೇಳಿದ್ದ ಅಲ್ವಾ ನಿನ್ನ ಹತ್ರ? ಈಗಲೇ ಅವನು ತನ್ನ ಬಣ್ಣ ಬದಲಾಯಿಸಿಕೊಳ್ಳುತ್ತಿದ್ದಾನೆ ಎಂಬ ಅರ್ಥದಲ್ಲಿ ಹೇಳಿದಳು ರಿಧಿ. ತಿಂಗಳ ಕೊನೆಯಲ್ಲಿ ಫೀಸು, ಈಗ ಅಡ್ವಾನ್ಸ್. ಈಗಿನ ಕಾಲದಲ್ಲಿ ಅಡ್ವಾನ್ಸ್ ಇಲ್ಲದೆ ಯಾರೂ ಕೆಲಸ ಮಾಡಲ್ಲ ಅಂತ ನಿಂಗೆ ಅರ್ಥ ಆಗದೇ ಇದ್ದರೆ ನಾನೇನು ಮಾಡಲಿ ಎಂದು ಹೇಳುತ್ತಾ ಅವಳ ಮುಖದ ಸಮೀಪ ತನ್ನ ಮುಖವನ್ನು ತಂದು ಈಗ ಕೊಡು ಎಂದು ಹೇಳಿದ ಪೂರ್ವಾಂಕ್. ಅವಳು ಬೇರೆ ವಿಧಿಯಿಲ್ಲದೆ ಅವನ ಎರಡು ಕೆನ್ನೆಗಳಿಗೂ ಒಂದೊಂದು ಸಿಹಿ ಮುತ್ತನ್ನು ಕೊಟ್ಟು ಅವನಿಂದ ದೂರ ಸರಿದಳು. ಅವನು ಅವಳತ್ತ ಮೋಹಕವಾಗಿ ನೋಡಿ ನಗುತ್ತಾ ಹೇಳಿದ. ಹೊಟ್ಟೆ ಮತ್ತು ಹೃದಯ ಎರಡನ್ನೂ ತುಂಬಿಸಿ ಕಳಿಸಿದ್ದಕ್ಕೆ ಥ್ಯಾಂಕ್ ಯು. ನಿಜ ಹೇಳಬೇಕಾ ರಿಧಿ, ನಿಮ್ಮಮ್ಮ ಮಾಡುವ ಅಡುಗೆಗಿಂತ ನೀನು ಮಾಡುವ ಅಡುಗೆ ತುಂಬ ಚೆನ್ನಾಗಿದೆ ಎಂದು ಹೇಳುತ್ತಾ ಸಂತೃಪ್ತನಾಗಿ ಅಲ್ಲಿಂದ ಹೊರಟಿದ್ದ. ಪರೀಕ್ಷಿತ್ ಅಂದು ಕಾಲೇಜ್ ಬಿಟ್ಟು ಬರುವಾಗ ಅಂಕಿತಾಳನ್ನು ಕೂಡ ಕರೆತಂದಿದ್ದ. ಅದನ್ನು ಕಂಡು ರಿಧಿಗೆ ಇನ್ನಿಲ್ಲದ ಆಶ್ಚರ್ಯವಾಗಿತ್ತು. ಅಣ್ಣ, ನಿಂಗೆ ಇವಳೆಲ್ಲಿ ಸಿಕ್ಕಿದ್ಲು ಎಂದು ಗೆಳತಿಯತ್ತ ನೋಡುತ್ತಾ ವಿಚಾರಿಸಿಕೊಂಡಳು ರಿಧಿ. ಇವಳು ಬಸ್ ಹಿಡಿದು ನಮ್ಮ ಮನೆಗೆ ಅಂತ ನಡ್ಕೊಂಡು ಬರ್ತಾ ಇದ್ಲು. ನಾನು ಕಾಲೇಜ್ ಬಿಟ್ಟು ಬೈಕಲ್ಲಿ ಬರ್ತಾ ಇದ್ನಲ್ಲ, ಹತ್ತಿಸಿಕೊಂಡು ಬಂದೆ. ಅವಳ ಪ್ರಶ್ನೆಗೆ ಉತ್ತರಿಸಿದ್ದ ಪರೀಕ್ಷಿತ್. ರಿಧಿ ಗೆಳತಿಯತ್ತ ಅನುಮಾನದ ದೃಷ್ಟಿಯಿಂದ ನೋಡಿ, ಹೌದಾ, ಹಾಗಾದರೆ ಸರಿ ಎಂದು ಅವರಿಬ್ಬರಿಗೂ ಕಾಫಿ ಮಾಡಲೆಂದು ಹೊರಟಳು. ಅಂಕಿತಾ ಅವಳನ್ನು ಹಿಂಬಾಲಿಸಿಕೊಂಡು ಅಡುಗೆ ಮನೆಗೆ ಬಂದಿದ್ದಳು. ಹೌದು, ನೀನಿವತ್ತು ನಮ್ಮನೆಗೆ ಬರ್ತೀಯಾ ಅಂತ ನಂಗ್ಯಾಕೆ ಕಾಲ್ ಮಾಡಿ ಹೇಳಿಲ್ಲ? ಅಣ್ಣನ ಮಾತಿನಿಂದ ಸಮಾಧಾನವಾಗದೆ ಗೆಳತಿಯನ್ನು ಪ್ರಶ್ನಿಸಿದ್ದಳು ರಿಧಿ. ಅವರಿಬ್ಬರ ಮಧ್ಯೆ ಏನಾದರೂ ನಡೆಯುತ್ತಿದೆಯಾ ಸಂಶಯವಿತ್ತು ರಿಧಿಗೆ. ಯಾಕೆ ಹೇಳದೆ ನಿಮ್ಮ ಮನೆಗೆ ಬರಬಾರ್ದಾ? ನಾವಿಬ್ಬರು ಕಂಬೈನ್ ಸ್ಟಡಿ ಮಾಡೋಣ ಅಂತ ಬಂದಿದ್ದು. ಹೇಗೂ ನಿಮ್ಮ ಮನೆಯಲ್ಲಿ ಆಂಟಿ ಇಲ್ವಲ್ಲ, ಆಂಟಿ ಬರುವ ತನಕ ಇಲ್ಲೇ ಇರ್ತೀನಿ ಅಂತ ಬಂದೆ. ನಾನು ಬಂದಿದ್ದು ನಿಂಗೆ ಇಷ್ಟ ಆಗಲಿಲ್ಲ ಅಂದರೆ ನಾನು ಈಗಲೇ ಹೊರಟೆ, ಗೆಳತಿಯತ್ತ ಅಸಮಾಧಾನದಿಂದ ಹೇಳಿದಳು ಅಂಕಿತಾ. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.